ನಮ್ಮ ಮನೆ ಆರೋಗ್ಯಕ್ಕೆ ಸ್ವಾಗತ ಸುಸ್ವಾಗತ ರೀ. ಎಲ್ಲಾರು ಹೆಂಗದಿರಿ? ಆರಾಮದಿರಿ ಅನ್ಕೋತೀನಿ. ಬಡ 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 ಸಬ್ಸ್ಕ್ರೈಬ್ ಮಾಡ್ರಿ. ಅವನು ಎಷ್ಟು ಯೋಚನೆ ಮಾಡ್ತೀರಿ? ಹಿಂಗ್ ಪಟ್ಟಂತಿ ಒಂದು ಸಬ್ಸ್ಕ್ರೈಬ್ ಮಾಡಕ್ ಇಷ್ಟೊಂದು ಯೋಚನೆ ಮಾಡಬಾರ್ದು. ಇವತ್ತೇನಂತಂದ್ರ ನಾನ್ ತಗೋ ಪ್ರೋಟೀನ್ ಪೌಡರ್ ಬಗ್ಗೆ ಹೇಳಕ್ ಬಂದೀನಿ. ಕೆಲವೊಬ್ರ ನಂಗೆ ಪ್ರಶ್ನೆ ಹಾಕತ್ತಾರ, ಅಕ್ಕ ನಾನು ಹರ್ಬಲ್ ಲೈಫ್ ತಗೋಲ್ಲ ಅಂತ. ನಿಜವಾಗ್ಲೂ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಾನು ಇದನ್ನ ಖುದ್ದಾಗಿ ನಮ್ಮ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿದ್ದೆ. ನನಗೂ ಹಿಂಗ ನಾನು ಲೈಕ್ 8 ತಿಂಗಳ ಹಿಂದನ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋ ಹೆಂಗಿತ್ತಂತಂದ್ರ, ದಯವಿಟ್ಟು ನಂಗೆ ಯಾರಾದರೂ ಹೆಲ್ಪ್ ಮಾಡ್ರಿ. ನನಗೆ IBS ಇಂದ ನಂಗೆ ಸಾಕಾಗಿ ಹೋಗೈತಿ. ನನಗೆ ಯಾರಾದರೂ ಒಳ್ಳೆ ಡೈಟಿಷಿಯನ್ ಬೇಕ. ನಂಗೆ ಏನು ತಿನ್ನೋದು ಏನು ತಿನ್ನಬಾರ್ದು ಅಂತ ಗೊತ್ತಿಲ್ಲ ಅನ್ನೋದು. ನಾನು ಅದನ್ನ ತಗೋಂತ ವಿಡಿಯೋ ಮಾಡಿದ್ದೆ. ತುಂಬ ಜನ ಹೆಲ್ಪಿಗೆ ಬಂದ್ರೆ ಆ ತುಂಬ ಜನದಲ್ಲಿ 50% ನಂಗೆ ಹರ್ಬಲ್ ಲೈಫ್ ತಗೋ ಅಂತ ಕನ್ಸಿಡರ್ ಮಾಡಿದವ್ರ ಇದ್ದಾರೆ. ಹಾಗಾಗಿ ನಾನು ನಮ್ಮ ಡಾಕ್ಟರ್ ಹತ್ರ ಹೋದೆ. ಡಾಕ್ಟ್ರ ಹರ್ಬಲ್ ಲೈಫ್ ರೀ ಎಲ್ಲರೂ ತಗೋನತ್ತಾರ, ನಿಮ್ಮ ಪ್ರಕಾರ ನೀವೇನು ಹೇಳಕ್ ಇಷ್ಟಪಡ್ತೀರಿ ಅಂತ ಹೇಳಿ ನಾನು ಪ್ರಶ್ನೆ ಹಾಕಿದೆ. ಅವಾಗ ನಮ್ಮ ಡಾಕ್ಟರ್ ಬಂದ್ಬಿಟ್ಟ, ಇಲ್ಲಮ್ಮ ನೀನು ಹರ್ಬಲ್ ಲೈಫ್ ತಗೋಬೇಡ, ಯಾಕಂತಂದ್ರ ತುಂಬಾನೇ ಪ್ರಾಬ್ಲಮ್ ಆಗ್ತೈತಿ ಅದರಿಂದ ಅಂತಂದ್ರೆ. ಏನು ಪ್ರಾಬ್ಲಮ್ ಆಗ್ತೈತಿ? ಎಲ್ಲಾರು ಗಟ್ಟಿ ಮುಟ್ಟಾಕ್ತಾರ, ಹಂಗಾಗ್ತಾರ, ನಂಗೆ ಹಿಂಗಾಗೈತದು ಅಂತ ಹೇಳತ್ತಾರ ಅಂತಂದೆ. ಅದಕ್ಕೆ ಇಲ್ಲಮ್ಮ, IBS ಅನ್ನೋದು ತುಂಬಾ ಸೆನ್ಸಿಟಿವ್ ಮ್ಯಾಟ್ರ್. ನೀವು ಒಂದೇನಾದ್ರೂ ತಿನ್ಬೇಕು ಅಂತಂದ್ರೂ ಸ್ವಲ್ಪ ಯೋಚನೆ ಮಾಡಿ ತಿನ್ಬೇಕು. ಅಯ್ಯೋ ದೇವ, ಹಿಂಗೈತಾ ಅಂತ ಯೋಚನೆ ಮಾಡಿದೆ ನಾನು. ಹಿಂಗ್ ಬೇರೆ ಆಯ್ತಾ ಡಾಕ್ಟರ್, ಮತ್ ನಾ ಏನ್ ಮಾಡ್ಲ್ರಿ ಅಂತಂದೆ. ಆಮೇಲೆ ನಂಗೆ ಅಲ್ಲಿಂದ ನಾನು ಮನೆಯೊಳಗಡೆ ಹೋಮ ಮಾಡಿಸಿದೆ ರೀ. ಇದನ್ನ ಇವತ್ತವರೆಗೂ ನಾನು ಹೇಳಿಲ್ಲ. ನನ್ನ ಕನಸೊಳಗ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬಂದ್ಬಿಟ್ಟು, ನಿನ್ ಮನ್ಯಾಗ ಹೋಮ ಇಟ್ಕೋ, ನನ್ನ ತಂದ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡ ಅಂತಂದ್ರ. ನಾನ್ ನಮ್ಮ ಯಜಮಾನ್ರಿಗ ಹೇಳ್ದೆ, ಹಿಂಗ ಅನ್ಸಾತೈತಿ ಒಂದು ಹೋಮ ಮತ್ತ ಎಲ್ಲಾ ಮಾಡೇವಿ, ಇದೊಂದು ಮಾಡ್ಕೊಂಡು ನಾವು ಜೀವನ ನೋಡ್ಕೊಳ್ಳೋನು. ಇಲ್ಲ ಅಂದ್ರೆ ನಾನು ಎಲ್ಲೂ ತೋರ್ಸಕ್ ಹೋಗಲ್ಲ, ಇರೋದನ್ನ ನಾ ಇದ್ದಂಗನ ನಾನು ಇನ್ ಮುಂದೆ ತಗೊಂಡು ಹೋಗ್ತೀನಿ ಅಂತ ಅನ್ಕೊಂಡು ಹೇಳ್ದೆ ನಮ್ಮ ಯಜಮಾನ್ರಿಗೆ. ಅವರು ಆತಂತ ಹೇಳಿ ನಮ್ಮ ಮನ್ಯಾಗ ಮೃತ್ಯುಂಜಯ ಹೋಮ ಇಟ್ಕೊಂಡ್ವಿ. ಆ ಟೈಮ್ ಒಳಗರಿ ನಂಗ ಮೂರ್ತಿ ಸಿಕ್ತ. ಮೂರ್ತಿ ಯಾವ ತರ ಅಂತಂದ್ರ, ನಾವ ಈ ಕಡೆ ಮಾಗಡಿ ರಸ್ತೆ ಹತ್ರ ಒಂದು ಗುಡಿ ಐತಿ, ಮಠ ಐತದ. ಗುಡಿ ಅನ್ನೋಕ್ಕಿಂತ ಮಠ ರೀ ಅದ. ಆ ಮಠದೊಳಗ ರಾತ್ರಿ 8 ಗಂಟೆಗೆ ಹೋಗಿದ್ವಿ ನಾವು. ಬಂದಾಗಿತ್ತ. ನಾನ್ ತಮ್ಮ ಗೇಟ್ ಜಂಪ್ ಹಾರಿ ಎಲ್ಲಾರನ್ನೂ ಕರ್ಕೊಂಬಂದ. ನಾಯಿ ಬೆನ್ನ ಹತ್ಬಿಟ್ಟಿದ್ವು ಅವಂಗ. ಹಂಗಾಗಿ ಕರ್ಕೊಂಬಂದ. ಆಮೇಲೆ ಹೇಳಿದ್ವಿ, ತಪ್ಪಿಕೋಬೇಡ್ರಿ, ನನ್ಗೆ ಇಲ್ಲಿಂದ ತಗೊಂಡ್ ಬಾ ಅಂತ ಹೇಳಿ ನಂಗೆ ರಾಘವೇಂದ್ರ ಸ್ವಾಮಿನ ಹೇಳಾರ, ನನಗ್ ಬೇಕು, ನಾನು ಇಲ್ಲ ಅಂತಂದ್ರೆ ನಂಗೆ ತೊಂದರೆ ಆಕೇತಿ ಅಂತಂದೆ. ಅದಕ್ಕೆ ಅವ್ರ, ನಾನು ನಮ್ಮ ದೊಡ್ಡ ಗುರುಜಿನ ಕೇಳ್ಬೇಕ, ನೀವು ಇಲ್ಲೇ ನಿಂತೀರ ಅಂತಂದ್ರೆ. ಆಮೇಲೆ ಹೋಗಿ ಮಾತಾಡಿದಾಗ ಅವರು ಪಾಪ ಒಪ್ಕೊಂಡ್ರು. ನಮ್ಮ ಸನ್ನಿಧಿ ಒಳಗೆ ಬಿಟ್ರು. ರಾತ್ರಿ 8-9 ಗಂಟೆಗೆ ಸನ್ನಿಧಿ ಒಳಗೆ ಬಿಟ್ರು. ಸನ್ನಿಧಿ ಒಳಗೆ ಅದು ಇಬ್ರು ಮಾತ್ರ ಬರ್ರಿ ಅಂತಂದ್ರೆ, ನಾನು ನನ್ನ ಗಂಡ ಒಳಗೆ ಹೋದಿವಿ. ಒಳಗೆ ಹೋಗಿ ಮೂರ್ತಿ ತಗೊಂಡ್ವಿ. ಮೂರ್ತಿ ತಗೊಂಡು ನಂಗೆ ಖುಷಿ ಆಗ್ಬಿಡ್ತು. ನಮ್ಮನ್ನ ಒಟ್ಟಿನಲ್ಲಿ ಇಂಥ ಟೈಮಲ್ಲೂ ಕೈ ಬಿಟ್ಟಿಲ್ಲಲ್ಲಪ್ಪ ದೇವ್ರೆ, ಹಂಗಾರೆ ನೀ ಇದೆಯಂತೆ. ನೀನು ನಂಬ್ತಿರಿಲ್ಲ ಗೊತ್ತಿಲ್ಲ, ನಾವು ತಂದು ಪೂಜೆ ಮಾಡಿ 1 ವಾರಕ್ಕೆ ನಂಗೆ ಮತ್ತ ಒಂದು ಕನಸು ಬಿದ್ದಿತ್ತ. ಹಿಂದೊಳಗ ನಿನ್ಗೆ ಒಳ್ಳೇದಾಕೈತಿ ಇನ್ ಮುಂದೆ.